ಫುಲ್ ನೋಡಿ 105 ಕಿಲೋಮೀಟರ್ ಹೋಗ್ತಾ ಇದೆ. ಇಲ್ಲಿಂದ ನೋಡಿ ಇದೇ ಕಾರು. ಸೊ ಇಂದ ಈಗ ಶೆಂಜನ್ ಒಂದು ಮೂಲೆಯಲ್ಲಿ ಹೋಗ್ತೀವಿ, 3 ಅವರ್ಸ್ ಡ್ರೈವಿಂಗ್ ಅಂತೆ. ಇದು ನನಗೆ ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ. ಸೊ ಐ ರಿಯಲಿ ಲೈಕ್ ದಿಸ್ ಕಾರ್. ಫುಲ್ ಗಾಡಿನ ರಿವ್ಯೂ ಮಾಡಬೇಕಂದ್ರೆ 1-2 ಗಂಟೆ ಬೇಕಾಗುತ್ತೆ. ಅದು ಸ್ನೇಹಿತರೆ, ಇಲ್ಲೊಂದು ಡಿಸ್ಪ್ಲೇ ಇದೆ, ಇಲ್ಲಿ ಒಳಗಡೆ ರೆಫ್ರಿಜರೇಟರ್ ಇದೆ ನೋಡಿ, ಅಲ್ಲಿ ಮೇಲೆ ಡ್ರೋನ್ ಇದೆ. ವಾ, ಆಟೋಮೆಟಿಕ್. 50 to 60 ಲಕ್ಷ ಅಂತ ಹೇಳ್ಬೋದು. ಎಲ್ಲ ಕಾರ್ಸ್ ಇಲ್ಲಿ ಸ್ಟಾಪ್ ಮಾಡಿದರೆ ಒಂದು ಫೋಟೋ ಶೂಟ್ ಆಗ್ತಾ ಇದೆ ಈಗ. ನೋಡಿ ಸ್ನೇಹಿತರೆ, ಅವ್ರು ಕೀ ಕೊಟ್ಟಿದ್ದಾರೆ. ಇಲ್ಲಿಂದ ನಾವು ಗಾನ್ಜೋ ಸಿಟಿಯಲ್ಲಿ ಇದ್ದೀವಿ. ಗಾನ್ಜೋ ಇಂದ ಈಗ ಶೆಂಜನ್ ಒಂದು ಮೂಲೆಯಲ್ಲಿ ಹೋಗ್ತೀವಿ, 3 ಅವರ್ಸ್ ಡ್ರೈವಿಂಗ್ ಅಂತೆ. ಬರೀ ಒಳ್ಳೆ ಕಾರನ್ನು ಡ್ರೈವ್ ಮಾಡ್ತೇನೆ, ಬನ್ನಿ ತೋರಿಸ್ತೀನಿ, ಬನ್ನಿ 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 ಬನ್ನಿ. ಇಲ್ಲಿಂದ ನೋಡಿ ಇದೇ ಕಾರು ನೋಡಿ, ಓಪನ್ ಆಯಿತು, ಅನ್ಲಾಕ್ ಮಾಡಿದೆ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲೊಂದು ಡಿಸ್ಪ್ಲೇ ಇದೆ, ಆಮೇಲೆ ಇಲ್ಲೊಂದು ಡಿಸ್ಪ್ಲೇ ಇದೆ, ಆಮೇಲೆ ಸ್ಟೇರಿಂಗ್ ನೋಡಿ ಯಾವ ಥರ ಇದೆ. ಇದು ಈ ಥರ ಸ್ಟೇರಿಂಗ್ ಇದೆ. ನಿಮಿಷ. ಓಕೆ, ಈ ಥರ ಸ್ಟೇರಿಂಗ್ ಇದೆ. ಇದು ನನಗೆ ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ. ಇದು ಹಿಂದ್ಗಡೆ ಕ್ಯಾಮ್ರಾ ಇದೆ, ಬಟ್ ಅದು ರಿಯಲ್ ಮಿರರೇ ಅಂದರೆ ಯಾವ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ಇದೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾದ್ರೆ ನಾವು ಇಲ್ಲಿ ಹೋಗಿ ಎಲೆಕ್ಟ್ರಾನಿಕ್ ಸೆಟ್ಟಿಂಗ್ ಮಾಡಿದಾಗ ಅದು ಕ್ಯಾಮ್ರಾ ಮೂಮೆಂಟ್ ಆಗುತ್ತೆ. ಈ ಥರ ಕ್ಯಾಮ್ರಾ ಮೂಮೆಂಟ್ ಆದಾಗ ಇದು ಡಿಸ್ಪ್ಲೇ ಮೂಮೆಂಟ್ ಆಗುತ್ತೆ. ಬನ್ನಿ, ಈಗ ಒಂದು 3 ಅವರ್ ಜರ್ನಿ ನಾನು ಸ್ಟಾರ್ಟ್ ಮಾಡಬೇಕೀಗ. ನನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ ಕಾರು. ಇಲ್ಲಿ ಒಳಗಡೆ ರೆಫ್ರಿಜರೇಟರ್ ಇದೆ ನೋಡಿ, ಇಲ್ಲಿ ಫ್ರಿಜ್ ಒಂದಿದೆ, ಆಮೇಲೆ ಹಿಂದ್ಗಡೆ ಹಿಂದ್ಗಡೆ ನಮ್ಮ ಮೇಡಮ್ ಕೂತ್ಕೊಂಡಿದ್ದಾರೆ ನೋಡಿ, ಅಲ್ಲಿ ಗೌರಿ ಮೇಡಮ್ ಕೂತ್ಕೊಂಡಿದ್ದಾರೆ. ಆಮೇಲೆ ಈ ಕಾರ್ ಮೇಲೆ ಅಲ್ಲಿ ಮೇಲೆ ಡ್ರೋನ್ ಇದೆ. ಬಟ್ ಅದು ನನಗಂತೂ ಹಾರ್ಸಕ್ಕೆ ಬರಲ್ಲ, ನೋಡೋಣ ಅವರು ಆಮೇಲೆ ಹಾರಿಸಿದಾಗ ನಾನು ತೋರಿಸ್ತೇನೆ. ಅಂದರೆ ನಾನು ಡ್ರೈವ್ ಮಾಡ್ಬೇಕಾದ್ರೆ ಡ್ರೋನ್ ಏನನ್ನ ಹಾರಿಸಿದ್ರೆ ನಿಮ್ಗೆ ತೋರಿಸ್ತೇನೆ ನಾನು. ಓಕೆ, ಅಯ್ಯೋ, ಅರೆ ವಾ, ಆಟೋಮೆಟಿಕ್, ಫುಲ್ಲಿ ಆಟೋಮೆಟಿಕ್ ಹೋಗ್ತಾ ಇದೆ. ಅದೇ ಸ್ಪೀಡ್ ಹೋಗ್ತಾ ಇದೆ. ಓಹ್, ಝೂ, ಮಳೆ ಬರ್ತಾ ಇದೆ. ಮಳೆ ಬಂದ್ರೂ ಆಟೋಮೆಟಿಕ್ ಸಾಕಾಗಿ ಕಂಟ್ರೋಲ್ ಆಗ್ತಾ ಇದೆ. ಇದು ಸೂಪರಾಗಿ ಕಂಟ್ರೋಲ್ ಮಾಡ್ತಾ ಇದೆ ಗಾಡಿ. ವಾವ್, ಸೂಪರ್ ಆಗಿದೆ ನೋಡಿ. ಐ ಕ್ಯಾನ್ ಡು ಮಸಾಜ್, ಐ ಕ್ಯಾನ್ ಡು ಮೈ ಸೆಲ್ಫ್. ಚೆನ್ನಾಗಿದೆ. ಯಾಗೋರಿಸಿ ಐ ಆಮ್ ಟೋಟ್ಲಿ ನೋಡಿ ಸ್ನೇಹಿತರೆ, ಫುಲ್ ನನ್ನ ಹ್ಯಾಂಡ್ಸ್ ಓಪನ್ ಮಾಡಿ ಸ್ಟೇರಿಂಗ್ ಅದೇ ಕಂಟ್ರೋಲ್ ಮಾಡ್ತಿದ್ದೆ ನೋಡಿ. ನನ್ನ ಕೈಯೇ ಇಲ್ಲ ಸ್ಟೇರಿಂಗ್ ಮೇಲೆ. ಫುಲ್ ನೋಡಿ 105 ಕಿಲೋಮೀಟರ್ ಹೋಗ್ತಾ ಇದೆ. ಆ ಗ್ರಾಫಿಕಲ್ ಡಿಸ್ಪ್ಲೇಯಲ್ಲಿ ಮುಂದೆ ಇದೆಯಲ್ಲ, ಮುಂದೆ ಏನು ಕಾಣ್ತಾ ಇದೆಯಲ್ಲ, ಅದೇ ಗ್ರಾಫಿಕಲ್ ಡಿಸ್ಪ್ಲೇಲಿ ಕ್ಲೀನಾಗಿ ಕಾಣ್ತಾ ಇದೆ. ಮಳೆ ಬರ್ತಾ ಇದೆ, ಮುಂದೆನೇ ಕ್ಲೀನಾಗಿ ಕಾಣ್ತಾ ಇಲ್ಲ, ಬಟ್ ಗ್ರಾಫಿಕಲ್ ಡಿಸ್ಪ್ಲೇಯಲ್ಲಿ ಮಾತ್ರ ಅದು ಸಖತ್ತಾಗಿ ಕಂಟ್ರೋಲ್ ಮಾಡ್ತಾ ಇದೆ ನೋಡಿ. ಮುಂದೆ ಕಾರೊಂದು ಸ್ಪೀಡ್ ಕಡಿಮೆ ಆಯಿತು, ಇದು ಸ್ಪೀಡ್ ಕಡಿಮೆ ಆಗಿದೆ ನೋಡಿ. ಈಗ ನೋಡಿ, ಮುಂದೆ ಕಾರ್ದು ನೋಡಿ ಸ್ಪೀಡ್ ಕಡಿಮೆ ಆಯಿತು, ಇದು ನೋಡಿ 77 ಬಂತ ನೋಡಿ, ಸ್ಪೀಡ್ ಕಡಿಮೆ ಆಗ್ತಾ ಇದೆ. ಮುಂದೆ ಕಾರ್ನ ಸೆನ್ಸ್ ಮಾಡ್ತಾ ಇದೆ ಈಗ. ಅದು ಸಖತ್ತಾಗಿದೆ ರೀ ನೋಡಿ. ಫುಲ್ ಆಟೋಮೆಟಿಕ್ಕಾಗಿ ಹೋಗ್ತಾ ಇದೆ ನೋಡಿ. ಮುಂದೆ ಸ್ವಲ್ಪ ಟ್ರಾಫಿಕ್ ಜಾಮ್ ಇದೆ, ತೋರಿಸ್ತೇನೆ ನಿಮಗೆ. ಕಾರಲ್ಲಿ ನಾನು ಒಬ್ಬನೇ ಇಲ್ಲ, ಇವರು ನಮ್ಮ ಪಕ್ಕದ ಇವರು ಇದ್ದಾರೆ, ಹಿಂದ್ಗಡೆ ಮೇಡಮು ಇದ್ದಾಳೆ. ನನಗೆ ಹೇಳ್ತದೆ ಏನೋ ಟಿಂಗ್ ಟಿಂಗ್ ಅಂತ, ಸ್ವಲ್ಪ ಅಲರ್ಟ್ ಕೊಡ್ತಾ ಇದೆ ಅದು ನೋಡಿ. ಸ್ನೇಹಿತರೆ, ಸಖತ್ತಾಗಿದೆ ಫಂಕ್ಷನ್ ಮಾತ್ರ, ಸೂಪರಾಗಿದೆ. ಮುಂದೆ ಅಲ್ಲಿ ಡಿಸ್ಪ್ಲೇ ತೋರಿಸ್ತೀನಿ ನಿಮಗೆ, ಒಳ್ಳೆ ಡಿಸ್ಪ್ಲೇ ಇದೆ, ಕಾಣ್ತಾ ಇದೆ ನೋಡಿ. ಕಾಣ್ತಾ ಇದೆನಾ? ಅದು ಬ್ಲೂ ಕಲರ್ ಆಗಿ. Very good, Wow, this car is really amazing. Okay, the number one, safety is really good. The 360-degree safety is superb. Number two, the soft is very soft. You don't feel any kind of jerks and all. And the pickup is really amazing. And when you apply the brake, it's very soft stop. I can say very stop deceleration and stop. It doesn't give you any kind of jerk or something. And the steering wheel is very, very soft, as soft as butter or cream, I can say. Yeah, this car, I really enjoy the driving of this car, and also the pickup and speed and control also is very good. So I really like this car.
And some of the display or the instructions to the driver are really great because they have some kind of the graphical display here, and it shows like in front of you how many cars or how many people are walking or how many two-wheelers, or like it give some kind of alert if there are any like two-wheeler or any bike guys. They come all of a sudden in near closer to your car. It gives you an alert. As you can see, there are some people walking, and I can see the people are walking here in this graphical display. And also it will indicate you like there are how far away from your car. Like it gives a total 360 degree the distance. So overall this car is really great. I will consider to buy one. Okay, so let me drive a little bit a stop and I can talk more. Okay. ಏನು ಸಖತ್ತಾಗಿದೆ ರೀ ಗಾಡಿ. ಇದು ನೋಡಿ ನನಗಿಂತ ಹೈಟಲ್ಲಿದೆ. ತುಂಬ ಚೆನ್ನಾಗಿ ಒಂದು 3 ಗಂಟೆ ಡ್ರೈವ್ ಮಾಡಿದೆ. 120 ಕಿಲೋಮೀಟರ್ ಮ್ಯಾಕ್ಸಿಮಮ್ ಸ್ಪೀಡ್ ಡ್ರೈವ್ ಮಾಡಿದೆ. ಆಟೋಮೆಟಿಕ್ ಡ್ರೈವಿಂಗ್ ಅಂತೂ ಅಮೇಝಿಂಗ್ ಆಗಿದೆ. ತುಂಬ ದೊಡ್ಡದಾಗಿದೆ ಗಾಡಿ ಮಾತ್ರ. ಆಮೇಲೆ ಫುಲ್ 360 ಡಿಗ್ರಿ ನಿಮಗೆ ಗ್ರಾಫಿಕಲ್ ಇನ್ಸ್ಟ್ರಕ್ಷನ್ ಕೊಡುತ್ತೆ. ಈಗ ಅಲ್ಲಿ ಒಳಗಡೆ ಸ್ಟೇರಿಂಗಲ್ಲಿ ಒಂದು ಗ್ರಾಫಿಕಲ್ ಡಿಸ್ಪ್ಲೇ ಇದೆ. ಅಕ್ಕಪಕ್ಕದಲ್ಲಿ ಎಷ್ಟು ಜನ ಓಡಾಡ್ತಿದ್ದಾರೆ, ಟೂ ವೀಲರ್ಸ್ ಅವ್ರು ಎಷ್ಟು ಜನ ಓಡಾಡ್ತಾರೆ. ಸಖತ್ತಾಗಿದೆ. ನಮ್ಮ ಬ್ಯಾಂಗ್ಳೂರು ರೋಡ್ಗಂತೂ ಸಖತ್ ಹೇಳಿ ಮಾಡ್ದಂಗೆ ಗಾಡಿ. ಏನಕ್ಕೆ ಸಡನ್ ಯಾರೋ ಅವನು ಟೂ ವೀಲರ್ ಬೈಕನ್ನು ಅಡ್ಡ ಬರ್ತಾನೆ. ಇದು ಮಾತ್ರ ಸೂಪರಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು ಗಾಡಿ. ತುಂಬ ಚೆನ್ನಾಗಿದೆ. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಅಂತ ಹೇಳ್ತಾರೆ. ಐ ಥಿಂಕ್ ಅರೌಂಡ್ 500,000 ಚೈನೀಸ್ ಯುಯನ್ ಏನೋ ಸ್ಟಾರ್ಟಿಂಗ್, ಅಂದರೆ ಒಂದು 50ರಿಂದ 60 ಲಕ್ಷ ಅಂತ ಹೇಳ್ಬೋದು ಗಾಡಿಗೆ ಸ್ಟಾರ್ಟಿಂಗ್ ಪ್ರೈಸು. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಇದು ಡ್ಯುವೆಲ್ ಮೋಡು, ಪೆಟ್ರೋಲಲ್ಲೂ ಹೋಗುತ್ತೆ, ಆಮೇಲೆ ಬ್ಯಾಟ್ರಿಯಲ್ಲೂ ಇದೆ. ಫುಲ್ ಗಾಡಿನ ರಿವ್ಯೂ ಮಾಡಬೇಕಂದ್ರೆ ಒಂದು 10 ನಿಮಿಷ ಸಾಕಾಗಲ್ಲ, 1-2 ಗಂಟೆ ಬೇಕಾಗುತ್ತೆ. ಅದು ಮಾಡಿದರೆ ನಿಮ್ಗೆ ಏನಾಗುತ್ತೆ, ನಿಮ್ಗೆ ನಾನು ವೀಡಿಯೋ ನೋಡೋಕ್ಕೆ ನಿಮ್ಗೆ ತುಂಬ ಬೋರ್ ಆಗುತ್ತೆ. ಸಖತ್ತಾಗಿದೆ ರೀ, ತುಂಬ ಸ್ಟ್ರಾಂಗ್ ಆಗಿದೆ. ಬರೀ ಇಲ್ಲಿ ಆಮೇಲೆ ಎಲ್ಲ 360 ಡಿಗ್ರಿ ಎಲ್ಲ ಕಡೆ ಕ್ಯಾಮ್ರಾಸ್ ಇದೆ ಗಾಡಿ, ಎಲ್ಲ ಫುಲ್ ಸೆನ್ಸರ್ಸು ಕ್ಯಾಮ್ರಾಸ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಆಮೇಲೆ ಕಮ್ ಹಿಯರ್, ಈಗ ಡೋರ್ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಸ್ಟೇರಿಂಗ್ ಅದೇ ತಾನೇ ಅಡ್ಜಸ್ಟ್ ಆಗುತ್ತೆ. ಅದು ಸೀಟು ಸ್ಟೇರಿಂಗ್ ಎಲ್ಲ ಅದೇ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಅದು 360 ಡಿಗ್ರಿ ಇಲ್ಲಿದೆ ನೋಡಿ ಡಿಸ್ಪ್ಲೇ. ತುಂಬ ಚೆನ್ನಾಗಿದೆ ರೀ. ಒಳಗಡೆ ಎಲ್ಲ ಈ ಥರ ಎಲ್ಲ ಇಟ್ಕೊಳ್ಳೋಕ್ಕೆ ಎಲ್ಲ. ಆಮೇಲೆ ಡೋರ್ ಓಪನ್ ಮಾಡೋಕ್ಕಾದ್ರೆ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಡೋರ್ ಓಪನ್ ಆಗುತ್ತೆ. ಸೌಂಡ್ ಸಿಸ್ಟಮು ಸಖತ್ತಾಗಿದೆ. ಎಲ್ಲ ಟಚ್ ಸ್ಕ್ರೀನಲ್ಲಿ ಸ್ಪೀಕರಲ್ಲಿದೆ. ಆಮೇಲೆ ಎಲ್ಲ ಇದರ ವಾಯ್ಸ್ ಕಮಾಂಡು ಇದೆ. ಇದರಲ್ಲಿ ವಾಯ್ಸ್ ಕಮಾಂಡು ಇದೆ. ಹಿಂದ್ಗಡೆ ತೋರಿಸ್ತೀನಿ ಬನ್ನಿ. ಹಿಂದ್ಗಡೆ ಈ ಥರ ಇದೆ ನೋಡಿ, ಸೂಪರಾಗಿದೆ. ಆಮೇಲೆ ಇಲ್ಲೂ ಎಲ್ಲ ಎ ಸಿ ನೀವೇ ಕಂಟ್ರೋಲ್ ಮಾಡ್ಕೋಬೋದು, ಎ ಸಿ. ಆಮೇಲೆ ಅಲ್ಲಿ USB ಚಾರ್ಜಿಂಗ್, ಟೈಪ್ ಸಿ ಚಾರ್ಜಿಂಗ್ ಇದೆ ನೋಡಿ. ಆಮೇಲೆ ಈ ಸೀಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಸೈಡಲ್ಲಿ ಕೊಟ್ಟಿದ್ದಾನೆ, ಅಂದರೆ ಪ್ಯಾಸೆಂಜರ್ಸ್ಗೆ ಅಥವಾ ಡ್ರೈವರ್ಗೆ ಕೂಲಾಗಿ ಆರಾಮಾಗಿ ಕೂತ್ಕೊಂಡು ಇದು ಥರ. ಬನ್ನಿ ಇಲ್ಲಿ ಒಳಗಡೆ ಹೇಳ್ತೀನಿ ನಿಮಗೆ. ಇಲ್ಲಿ ಒಳಗಡೆ ಕೂತ್ಕೊಂಡಿದ್ದೆ ನಾನು. ಇಲ್ಲೊಂದು ಹ್ಯಾಂಡಲ್ ಕೊಟ್ಟಿದ್ದಾನೆ, ಇಲ್ಲಿ ಹ್ಯಾಂಡಲ್ ಇದೆ, ಇಲ್ಲಿ AC ಇದೆ, ಲೈಟ್ ಇದೆ, ತುಂಬಾ ಇದೆ ಇದು ಹೇಳಬೇಕಂದ್ರೆ. ಆಮೇಲೆ ಒಳಗಡೆ ಇಂಟೀರಿಯರ್ಸ್ ಮಾತ್ರ ಸಾಕಾಗಿದೆ ನೋಡಿ. ಆಪೋಸಿಟಲ್ಲಿ ತೋರಿಸ್ಲಾ ನೋಡಿ, ಇಂಟೀರಿಯರ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಬೂತ್ ಸ್ಪೇಸು ಸಿಕ್ಕಾಬಿಟ್ಟು ಬೂತ್ ಸ್ಪೇಸ್ ಇದೆ, ಆರಾಮಾಗಿ ಒಂದು 2 ಜನ ಮಲ್ಕೋಬೋದು. ಬಟ್ ಸಿಕ್ಕಾಬಿಟ್ಟು ಲಗೇಜ್ ಎಲ್ಲ ಡಂಪ್ ಮಾಡಿದ್ದಾರೆ ಇವಾಗ. ಆಮೇಲೆ ಸೀಲಿಂಗಲ್ಲಿ ಈ ಮಾಡಲ್ಗೆ ಸೀಲಿಂಗ್ ಎಲ್ಲ ಕಂಪ್ಲೀಟ್ಲಿ ಕವರ್ ಆಗಿದೆ. ಏನಕ್ಕಂದರೆ ಈ ಸೀಲಿಂಗ್ ಮೇಲೆ ಡ್ರೋನ್ ಇದೆ. ಇಲ್ಲಷ್ಟೇ ಒಂದು ರೂಫ್ ವಿಂಡೋ ಮಾತ್ರ ಓಪನ್ ಆಗೋದು, ಫುಲ್ ವಿಂಡೋ ಓಪನ್ ಆಗೋಲ್ಲ. ಮತ್ತು ಸೂಪರಾಗಿದೆ, ನನಗಂತೂ ತುಂಬ ಇಷ್ಟ. ನೋಡಿ ಇದು ಬಟನ್ ಪ್ರೆಸ್ ಮಾಡ್ತೇನೆ ನಾನು ನೋಡಿ. ಬಟನ್ ಪ್ರೆಸ್ ಮಾಡಿದ ತಕ್ಷಣ ಅದೇ ಈ ಥರ ಓಪನ್ ಅನ್ಲಾಕ್ ಆಗುತ್ತೆ. ಆಮೇಲೆ ಡೋರ್ ಓಪನ್ ಮಾಡಿದ ತಕ್ಷಣ ಇದು ಪೆಡ್ಲಿದೆಯಲ್ಲ, ಇದೊಂದು ಪೆಡ್ಲು ಹೊರಗಡೆ ಬರುತ್ತೆ ನೋಡಿ. ನಾನು ಡೋರ್ ಲಾಕ್ ಮಾಡಿದ ತಕ್ಷಣ ಹೋಗ್ಬಿಡ್ತೀನಿ ನೋಡಿ ಒಳಗಡೆ. ಏನು ಸಖತ್ತಾಗಿದೆ ಗಾಡಿ. ಆಮೇಲೆ ಕೀ ನನ್ನ ಹತ್ರ ಇಲ್ಲ. ಚಿಕ್ಕದೊಂದು ಕ್ವಿಕ್ ರಿವ್ಯೂ ಮಾಡಿದೆ ಈ ಗಾಡಿ ಮೇಲೆ, ಅಂದರೆ ಈ SUV ಕಾರ್ ಮೇಲೆ. ನಿಮ್ಗೆ ಎನಿ ಕ್ವಶನ್ಸ್, ಎನಿ ಡೌಟ್ಸ್ ಇರೋ ಕೇಳಿ, ನಾನೇ ರಿಪ್ಲೈ ಮಾಡ್ತೀನಿ. ಓಕೆ, ಎಲ್ಲ ಕಾರ್ಸ್ ಇಲ್ಲಿ ಸ್ಟಾಪ್ ಮಾಡಿದರೆ ಒಂದು ಫೋಟೋ ಶೂಟ್ ಆಗ್ತಾಯಿದೆ ಈಗ ನೋಡಿ. ಎಲ್ಲ ಒಂದು ಲಾಸ್ಟ್ ಒಂದು ಗ್ರೂಪ್ ಫೋಟೋ ನೋಡಿ. ಮೇಡಮ್ ಇಲ್ಲಿದ್ದಾಳೆ, ಗೌರಿ ಇಲ್ಲಿದ್ದಾಳೆ, ಕಿಟ್ಟಿ ಮೋರೆಲ್ಲ ಇಲ್ಲಿದ್ದಾರೆ ನೋಡಿ. ಎಲ್ಲ ಶಂಜನ್ ಡೈಲಿ ಕೊಲೀಗ್ಸ್ ಇವರು. ನಮ್ಮ ಮೇಡಮ್ ಹತ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ. ಎಲ್ಲ ಫುಲ್ ಅಲ್ಲಿ ಡ್ರೋನ್ ಶಾಟ್ ಹೊಡಿತಾ ಇದ್ದಾರೆ. ಅದರದ್ದೊಂದು ಶೂಟಿಂಗ್ ಈಗ.